ಫುಡ್ಡಿಗೆ ಎಕ್ಸ್ಟ್ರಾ 250. ಇದರಲ್ಲಿ ಇದರಲ್ಲಿ ಸಣ್ಣವರು 5 ಜನ ಮಲಗ್ಬೋದು. ನಾವು ನಮ್ಮಂತವ್ರು 4 ಜನ. ನಾ ಮಕ್ಕಳನ್ನೆಲ್ಲ ಮನೆಯಲ್ಲಿ ಬಿಟ್ಟು ಬಂದೇನೆ. ಏನು ಡ್ಯಾಮೇಜ್ ಇಲ್ಲ ಗಾಡಿ, ಎದುರು ಬೇಡ. ಸುಡ್ಗಾಡ್ ಹೋಗ್ತಾರ ಸುಮ್ಮನೆ ಕೂತ. ದೇವರೇ ಇಂದು ಪೂರ್ಣ ಕಂಡು ಮಾರೆ ಚಿಕ್ಕ ಮಕ್ಕಳೆಲ್ಲ ಬರ್ಲಿಕ್ಕಿಲ್ಲ. ಅದು ಇಲ್ಲಿಂದ ಫ್ಲೋ ಆಗಿ ವಾಪಸ್ ಹೋಗ್ತದೆ. ಅದು ಅಲ್ಲಿ ತುಂಬಿದಾಗ ಅಲ್ಲಿಂದ ಕೆಳಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಎಂತ ಹೇಳೋದಕ್ಕೆ, ನ್ಯಾಚುರಲ್ ಡ್ಯಾಮ್. ಆದ್ರೆ ವಿಷಯ ಅಂತ ಗೊತ್ತು ನಂಗೆ, ಒಂದು ಬೇಜಾರು ಹಾಗೆಲ್ಲ ವೇಸ್ಟ್ ಎಲ್ಲ ಬಿಸಾಕೋದು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಎಲ್ಲಿ ಹೋದ್ರು ಕೂಡ ಅದು ತಪ್ಪು ನಿಜವಾಗಿ ನೀರಿಗೆ. ಈಗ ಅದು ಫ್ಲೋ ಆಗ್ತದೆ, ಅಲ್ಲೇ ಹೋಗಿ ಒಂದು ಸೈಡ್ ನಿಂತಿದೆ, ಅದರಲ್ಲಿ ಎಂತೆಲ್ಲ ಉಂಟು, ಮೀನು ಉಂಟು, ಎಂತ ಉಂಟು, ಎಲ್ಲ ಜೀವನ ನಾಶ ಆಗ್ತದೆ. ಇಲ್ಲಿ ಮಾತ್ರ ಅಲ್ಲ, ಈಗ ಅಲ್ಲಿ ಸಹ ಉಂಟು. ಹೌದು, ಅಲ್ಲಿ ಉಂಟು. ಗ್ರೌಂಡ್ ಕ್ಲಿಯರೆನ್ಸ್ ಒಳ್ಳೇದಿತ್ತು. ಹತ್ತಿತ್ತಲ್ಲ, ಒಳ್ಳೆ ಹತ್ತಿತ್ತು. ಸ್ವಲ್ಪ ಸಹ ತರಚೂರು ಇರಲಿಲ್ಲ. ಬರ್ಸಲೆತ್ತಿ ದಾಲೆಜ್ಜಿ ಇಂಚನೆ ಪಡದು ಬಯ್ಯ ಮುಟ್ಟ ಇಂಚನೆ ಪೋಡು ಉಚಿತ ಬಂಡಿ ಬುಕ್ಕ ಅಂಡು ಆತೆ ಇಲ್ಲಿರುವೆ ಕರಿಬೇಡ ಇವತ್ತು ಬರಬೇಡಿ, ನಾಳೆ ಬನ್ನಿ. ಎಲ್ಲ ಬಲ್ಲ, ನಾಳೆ ಹೋಗೋಗ್ಲು ರಗಳೆ ಹೊಟ್ಟಿಗಿಲ್ಲ. ನಾವು ಹೋದ ಮತ್ತೆ ಬನ್ನಿ. ಮತ್ತೆ ನಾವು ಒಂದಿನ ಪಾರ್ಟಿ ಕರಿತೇವೆ, ಪಾರ್ಟಿ ಕರ್ಕೊಂಡು ಹೋದ್ರೆ ನಿಮ್ಗೆ ಎಷ್ಟು ಮಳೆ ಬೇಕು ನಾವೇ ಬಿಯರಳಿ ಮಳೆ ಸುರಿಸ್ತೇವೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಒಂದು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ವರ್ಷ ನೋಡಿ ನಮ್ದು. ಪೋಯ್ ಬ್ರೋಸ್ ಬನ್ನಿ ಗೈಸ್, ಬನ್ನಿ ಬಲೆ ಗೈಸ್, ಬಲೆ ಕಾರ್ ಬಂದು ನಮ್ಮದು ಅಲ್ಲಿ ಉಂಟು, ಆ ಪ್ಲೇಸಲ್ಲಿ ಕಾರ್ ಉಂಟು. ಆದರೆ ಮಳೆದಿಲ್ಲ ಎಂತ ತೊಂದರೆ ಇಲ್ಲ ಇವತ್ತು. ಆ್ಯಕ್ಚುಲಿ ನಮ್ಮ ಸೈಡ್ ಕೂಡ ಈಗ ಹಗಲು ಮಳೆ ಬರ್ತಿಲ್ಲ ಅಂತೆ, ಬಟ್ ನಮ್ಮಲ್ಲಿ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ಮಳೆ. ಇಲ್ಲಿ ಪರವಾಗಿಲ್ಲ. ಯೋ ಯಾರೇ ಅದು? ಸೈಲೆನ್ಸ್. ಲೊಕೇಶನ್ ಎಲ್ಲ ಮನೆ, ನಾವು ಬಂದ ರೂಟ್ ಇಲ್ಲಿಗೆ ಸಿಗ್ತದೆ ಅಂತಲೂ ಗೊತ್ತಿಲ್ಲ. ಬಟ್ ಎಲ್ಲ ಕಷ್ಟಪ್ಪ. ವಯನಾಡು ಸುಮ್ಮನೆ ಅಲ್ಲ, ಅವತ್ತು ಫುಲ್ ಒಮ್ಮೆ ಫ್ಲಡ್ ಎಲ್ಲ ಆಗಿ ತುಂಬ ಕಿತಾಪತಿ ಆಗಿತ್ತು. ಬಟ್ ಏನೇ ಇರಲಿ, ಯಾವತ್ತು ಪ್ರಕೃತಿ ಹೀಗೇ ಇರಬೇಕು. ವಯನಾಡಿಗೆ ಎಲ್ಲರೂ ಬರ್ತಾ ಇರಬೇಕು. ನಮ್ಮ ಇಂಡಿಯಾದಲ್ಲಿ ಉಂಟು ಅಂತ ಹೇಳಿದರೆ ಅದೊಂದು ಗ್ರೇಟ್. ಅದೊಂದು ನಮಗೆ ಖುಷಿ ವಿಷಯ. ಹಾಗೆ ಯಾವತ್ತೂ ಕೂಡ ಏನು ತೊಂದರೆ ಆಗದೆ ಇದೇ ರೀತಿಯಲ್ಲಿ ಈ ಒಂದು ಪ್ಲೇಸಿಗೆ ಎಲ್ಲರೂ ಬರ್ತಾ ಇರಲಿ. ಇಲ್ಲಿಗೊಮ್ಮೆ ಹೋಗೋಣ ಅಂತ. ಆ ಕೊಡಿ ಎತ್ತಿನ ಭುಜ ಥರ ಕಾಣ್ತದೆ ನೋಡು ಚೇತು, ಅಲ್ಲಿ ಮೆಲ್ಲ ಕಾರ್ ಅಡಿಟ್ಟು ಪೆಜೋಡತ್ತೆ ಬುಕ್ಕ ಕಾರ್ ಮೆಲ್ಲ ಮರ್ಲು ಕಟ್ಟರೆ ಜೇರ್ಲ ಏನು ಲೆಪ್ಪ ಎನ್ನ ಪೂರ ನಿಗ್ಲೆ ಪೂರ ಬಲ್ಲು ಕಟ್ಟೊಂದೆ ಏನು ಹಾಂ ಯಬ್ಬ. ಇನ್ನೊಂದು ಸ್ವಲ್ಪ ಉಂಟು, ಹೋಗಿ ಚೇತು ಹೋಗು. ಹುಡುಗರಲ್ಲಿ ಬರ್ತಾ ಇದ್ದಾರೆ, ಇನ್ನು ಸ್ವಲ್ಪ ಮೇಲೆ ಹತ್ತಿದ್ರೆ ಆಯಿತು. ಲೊಕೇಶನ್ ಈಗ ಉಂಟು ನೋಡಿ, ಹೋಗುವ
ಬ್ಯಾಕ್ ಅವರೆಲ್ಲಿದ್ದಾರೆ? ಎಲ್ಲಿದ್ದಾರೆ? ಎಸ್, ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡುವ ಹೇಗುಂಟು ಅಂತ. ಇಲ್ಲಿ ಒಮ್ಮೆಗೆ ಉದ್ಭವ ಮೂರ್ತಿ, ಒಮ್ಮೆಗೆ ಉದ್ಭವದ್ದು ಕಾಡು. ಎಲ್ಲೆಲ್ಲಿ ಬರಬೇಡಿ ಮಾರೆ. ಎಂಜಾಯ್ ಮಾಡಿದ್ರಾ? ಅಂದ ಓಲು ಓಲ್ ಬಂದೆ ಅಂದಿ 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 ಅಂದಿ. ಓಹೋ ಹೋ 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 ಇದುವೇ ಪ್ಲೇಸಿಯಾ? ಟರ್ನ್ ನಾವು ಕಾರಲ್ಲಿ ರೋಡ್ ಸರಿ ಇಲ್ಲ ಅಂತ ಇಲ್ಲೇ ಟರ್ನ್ ಹಾಕಿದ್ದು. ಇಲ್ಲಿಗೆ ಬರಲಿಕ್ಕೆ ನಾವು ಸಾಧಾರಣ ಒಂದು 7 ಕಿಲೋಮೀಟರ್ ರೌಂಡ್ ಹಾಕಿ ಬಂದದ್ದು. ಈಗ ಇಲ್ಲಿದು ವ್ಯೂ ಹೀಗುಂಟು. ಎಲ್ಲ ಅಡಿಕೆ ಮರಗಳೇ, ನಮ್ಮ ಸೈಡ್ ಥರನೇ, ತುಂಬ ಏನಿದಿಲ್ಲ. ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಆದರೆ ಕೋಲ್ಡ್ ವೆದರ್, ಕೋಲ್ಡ್ ಉಂಟು. ಮನೆಗಳು ಕೆಳಗಡೆ ಎಲ್ಲೋ ಒಂದು ಬೇರೆ ಕಡೆ ಹೋದಾಗ ಒಂದು ಫೀಲ್ ಉಂಟು. ಅಣ್ಣ ತಮ್ದಿರೆ, ಇಂಥವ್ರು ನಮ್ಮ ದುನಿಯಾದಲ್ಲಿ ಇರ್ತಾರೆ. ಇಂಥವ್ರು ಚಪ್ಪಲಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ. ಸೊ ವಿ ಆರ್ ಎಂಜಾಯಿಂಗ್. ವಯನಾಡನ್ನು ತುಂಬ ಎಂಜಾಯ್ ಮಾಡ್ತಿದ್ದೇವೆ. ನನಗೆ ಮಾತ್ರ ಎಂತ, ನನಗೆ ಸುಸ್ತಾಯ್ತು. ಇಲ್ಲಿ ಎಲ್ಲರಿಗೂ ಚಳಿ ಆಗ್ತುಂಟು, ನನಗೆ ಚಂಡಿಯಾಗಿ ಅರಿತುಂಟು ಅಂದ್ಕೊಂಡೆ. ಅಲ್ಲ, ಒಳ್ಳೇದಾಯ್ತು, ಸ್ವಲ್ಪ ಆಗಲಿ ಎಕ್ಸಸೈಸ್. ಇಲ್ಲಿಂದ ಕಾಲೇಜ್ಗೆ ಬರಲಿಕ್ಕೂ ಬೈಕ್, ಅಂಗಡಿಗೆ ಹೋಗ್ಲಿಕ್ಕೂ ಬೈಕ್. ಹೆಂಡತಿ ಮಕ್ಕಳೆಲ್ಲ ಬೈತಾರೆ ಮಾರೆ. ಬೈಕಲ್ಲಿ ಎಷ್ಟು ಹೋಗ್ತೀರಿ ಪಪ್ಪ? ಪಪ್ಪ ಪಪ್ಪ ಪಪ್ಪ. ಸೊ ಇದು ಇಲ್ಲಿದು ಪ್ಲೇಸ್. ಇನ್ನು ಫೋಟೋ ಶೂಟ್ ಎಲ್ಲ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಬೇರೆ ಪ್ಲೇಸಿಗೆ ತೆರಳ್ತೇವೆ. ಬಾಯ್. ಫ್ಯಾಂಟಮ್ ರಾಕ್, ಎಂಥ ರಾಕು ಗೊತ್ತಿಲ್ಲ. ರಾಕ್ ಮಾತ್ರ ಎಲ್ಲಿ ನೆಲದ ಕೆಳಗೆ ಎಲ್ಲಿ ನೋಡಿದ್ರು ರಾಕೇ ಕಾಣಿಸ್ತುಂಟು. ಓ, ಅಲ್ಲಿ ಒಂದು 2, 3, 4 ಜನ ಮಕ್ಕಳು ಅಂತ ಅವರು ಅಲ್ಲ, ಮಕ್ಕಳು ಭಾರಿ ಧೈರ್ಯದಲ್ಲಿ ಕೂತಿದ್ದಾರೆ. ಡೈಲಿ ಬಂದು ಇಲ್ಲೇ ಮಲಗುದಾ ಅಂತ. ಎಲ್ಲಿ ಒಣ್ಣ ಒಂದು ಕೋಲ್ಡ್ ನೀರು ಹೋಯ್ತಯ್ಯ. ಮಜಾ ಆಯ. ಅಲ್ಲದಲ್ಲ ಗೊತ್ತಾಯ್ಜಿ ಎಂತ ಆಯ್ತು. ಇಂಚ ಕೋಲ್ಡಿಯಾ? ಮಸ್ತ್ ಕೋಲ್ಡ್ ಉಂಟದ. ಮೆಲ್ಲ ಕ್ಯಾಮರಾ ಉಂಟು. ನಿನ್ನ ಕುಟುಂಬದಾಗ್ಲಿ ಅವರು ನಾಯ್ದ ಮಗಿ ವಾಲ್ಕುಲ್ಲುನ ಅಂಚನೆ ಎಂಜಾಯ್ ಮಾಡ್ಪುನ ಆಗ್ಲ ಲೈಫ್ ಜೀವನ ಉಂಡತ. ಇತ್ತ ತೂ ಲವ್ ಬಗ್ಗೆ ಗ್ಯಾರಂಟಿ ಬಗ್ಗೆ ಬೊಗ್ರೇನೆ ಆ ಇಜ್ಜಂಡ ಆಗ ಲವ್ ಇಜ್ಜು ನಾಯಿಗೆ ಲವ್ ಇಜ್ಜಿ, ನಾಯಿಗೆ ಲವ್ ಇಜ್ಜಿ ಬಂದಾಗ ಒಂಟಿ ಹತ್ತು ಕುಲ್ಲು ತಿಂಚ ಪೂರ ಪೀಸ್ ಅದು ಮೇಂಟೈನ್ ಆಗ ತಿರ್ದು ಇಲ್ಲಿ ಕೆಳಗಿಂದ ಕ್ರ್ಯಾಕ್ ಆಗಿದೆ ನೋಡು. ಹೌದು, ಇದು ಕ್ರ್ಯಾಕ್ ಆಗಿದೆ. ಸೊ ನಾವು ಇಲ್ಲಿ ಸ್ವಲ್ಪ ಹಿಂದೆ ಬಂದ್ರೆ ಬೆಟರ್. ನಾವು ಅಷ್ಟು ನೀನು ನಿತ್ರ ಅಂತ ಆಗ್ಲಿಕ್ಕಿಲ್ಲ. ಗುಂಡಿ ಉಂಟಾ? ಗುಂಡಿ ಇರ್ಬೋದಪ್ಪ. ಹಿಂಗೆ ಉಂಟು ಫ್ಯಾಂಟಮ್ ರಾಕ್. ಇದು ಒಂದು ಆ್ಯಕ್ಚುಲಿ ಇದು ಅಡ್ಡ, ಇನ್ನೊಂದು ಆ ಕಡೆ ನಾವು ಫಸ್ಟ್ ಬಂದದ್ದು ಉಂಟಲ್ಲ ಅದು ಸಣ್ಣದು, ಸ್ವಲ್ಪ ಸ್ವಲ್ಪ ಉಂಟು. ತುಂಬಾ ಗಣಿಗಾರಿಕೆ ಮಾಡಿ 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 ಅದಾದ ಮೇಲೆ ಅದ್ದ ಅಂತ ಇದು. ಅದಾದ ಮೇಲೆ ಇಲ್ಲಿ ತುಂಬಾ ಡೀಪ್ ಆಗ್ತದಲ್ಲ, ಮತ್ತೆ ನೀರು ಸಿಕ್ಕಿ ಇಲ್ಲಿ ನೀರು ಒಸರು ಹೇಗೆ ಇರ್ತದೆ, ಬಂಡೆಯಲ್ಲಿ ಒಸರಿ ಆಲ್ರೆಡಿ ಇರ್ತದೆ. ಹೌದು, ಇವರು ಹೊಡಿಬೇಕಾದ್ರೆ ಅದು ನೀರು ಆಮೇಲೆ ಜಿಂಜಿ 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 ಇಷ್ಟು ಬರ್ತದೆ. ಪೂರ ಮಿಕ್ಸ್ ಅಂಟದ ಲ್ಯಾಂಗ್ವೇಜ್. ಎಲ್ಲ ಕಡೆ ತಾವರೆಗಳು ಚಂದ ಉಂಟು. ಎಲ್ಲಿ ಹೋಗುದು ಗೊತ್ತಾಗೋದಿಲ್ಲ ಈಗ. ಇಲ್ಲಿಗೊಂದು ಕಾಲು, ಇಲ್ಲಿಗೊಂದು, ಇಲ್ಲಿಗೊಂದು, ಇಲ್ಲಿಗೊಂದು. ಎಲ್ಲಿ ಹೋದ್ರು ಬಿದ್ದದ್ದು ಮತ್ತು ಫಸ್ಟ್ ಹೋಳಿಗೆ. ನಮ್ಮ ಹುಡುಗ ತಾವರೆಯನ್ನು ತನ್ನ ತಾವರೆಯಾದಂತಹ ಮಡದಿಗೆ ಫೋಟೋವನ್ನು ತೆಗೆದು ಕಳಿಸುವಂಥ ಕೆಲಸ ಮಾಡ್ತಿದ್ದಾನೆ. ಅವನಿಗೆ ಯಾವುದು ಮಡದಿ ಇಲ್ಲ, ಬುಡದಿ ಇಲ್ಲ, ಕಾಲೇಜಿ. ಈಗ ಒಂದು ನಾವೊಂದು ಗ್ರೂಪ್ ಆಗಿ ಒಂದು ಫೋಟೋ ತೆಗಿಯುವ. ಫ್ಯಾಂಟಮ್ ರಾಕ್ ಎಲ್ಲ ಮುಗಿಸಿ ಅದರ ಹತ್ರವೇ ಕರಬುಜ್ಜ ಡ್ಯಾಮ್ ಅಂತ ಉಂಟು. ಅದು ನಮಗೆ ಪ್ರೊನೌನ್ಸಿಯೇಷನ್ ಹೇಗೆ ಅಂತ ಗೊತ್ತಿಲ್ಲ, ಬಟ್ ಹಾಗೆ ಓದ್ತಿದ್ದೇವೆ. ಇದೊಂಥರ ಪಾರ್ಕ್ ಟೈಪ್ ಉಂಟು ಏರಿಯಾ ಫುಲ್. ಅಲ್ಲಿ ಡ್ಯಾಮದು ವಾಟರ್ ಇದಿದೆ. ಮತ್ತು ಒಂಥರ ಕೂತ್ಕೊಳ್ಳಿಕ್ಕೆಲ್ಲದಕ್ಕೂ ವಿಶಾಲವಾದಂಥ ಒಂದು ಜಾಗ ಇದು. ಡ್ಯಾನ್ಸ್ ಮಾಡ್ತಿದ್ದಾರೆ ಇಲ್ಲಿ. ವರದ ಡ್ಯಾನ್ಸ್ ಮಾಡುವಾಗ ನೋಡಿ ನಗಡಿದ್ದು, ಒಂದು ಸ್ಮೈಲ್ ಕೊಟ್ಟ. ಅವನಿಗೊಂಥರ ಆಯಿತು, ಅದಕ್ಕೆ ಸ್ಮೈಲ್ ಕೊಟ್ಟ. ಹುಡುಗಿ ವಾಪಸ್ ನಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಿದ್ದಾರೆ.
शाबाश अल्वा ಕರೀತಿದ್ದಾರೆ ನಿನ್ನನ್ನು ಕರೆಯೋದು ಉಜಿತ್ ಅಂತಲ್ಲ ಏನೋ ನೋಡಿದ್ರಪ್ಪ ನೀವು ನಾವು ಮತ್ತೆ ಬರ್ತೇವೆ ದುಡ್ಡು ನೋಡಿ ಹೋಗುವ ಚಂದ ಉಂಟು ಎಲ್ಲಿ ಓ ಇದರಲ್ಲಿ ಬರ್ದಿದಾರ ಲೆಟ್ರಲ್ಲಿ ಕಾಣ್ತುಂಟಾ ಅಷ್ಟು ಚಂದ ಕಾಣ್ಲಿಕ್ಕಿಲ್ಲ ನೈಸ್ ಮಳೆ ಕಾರಣ ಎಲ್ಲ ಕೂಡ ಆಲ್ಮೋಸ್ಟ್ ಕ್ಲೋಸ್ ಮಾಡಿದ್ದಾರೆ ಎಲ್ಲ ಯಾವುದು ಕೂಡ ಓಪನ್ ಇದೆ ಯಾಕಂದ್ರೆ ಟರ್ಪಲ್ ಹಾಕಿಟ್ಟಿದ್ದಾರೆ ಇದಕ್ಕೆ ಎರಡಕ್ಕೂ ಟರ್ಪಲ್ ಹಾಕಿಟ್ಟಿದ್ದಾರೆ ಇಲ್ಲಿ ಸೊ ಕರಪುಜ ಅಷ್ಟೇ ಕರಪುಜ ಡ್ಯಾಮ್ ಈ ಕರಪೂಜೆ ಅಂತೆಲ್ಲ ಆಯ್ತು ಇದೊಂದು ಗಾರ್ಡನ್ ಚಂದ ಉಂಟು ಇದು ಒಂಥರ ಪಜಲ್ ಆಗಿ ಡ್ಯಾಮಿಗೆ ಈ ಕಡೆ ಹೋಗ್ಲಿಕ್ಕೆ ಡ್ಯಾಮ್ ಉಂಟಾಗಿದ್ರೆ ವೆಲ್ಕಮ್ ಟು ಕರ ಡ್ಯಾಮ್ ನಮ್ಮ ದಿ ಬೆಸ್ಟ್ ಗ್ಯಾಂಗ್ಸ್ಟರ್ ಅಂತ ಹೇಳಿದ್ರೆ ಅದು ಹರ್ಷ ಶೆಟ್ ನಾ ಈಗ ಉಗ್ದ ಹೋದಲ್ಲೆಲ್ಲ ಬೈದಂತೆ ಕೆಲಸ ನೋಡಿ ಅಲ್ಲಿ ಈಗ ಬೈಕೊಂಡಿದ್ದಾನೆ ಅಲ್ಲಿ ಬುಡ್ಪಜಾರ ಮೇಲೆ ಕ್ಲೋಸ್ ಅಂತ ಹರ್ಷ ಒಂದು ನಾವು ಅಷ್ಟು ದೂರದಿಂದೆಲ್ಲ ಬಂದಿದ್ದೇವೆ ನೋಡ್ಲಿಕ್ಕೆ ಅಂತ ಟಿಕೆಟ್ ಕೊಟ್ಟೆಲ್ಲ ಬಂದಿದ್ದೇವೆ ಡ್ಯಾಮ್ ನೋಡ್ಲಿಕ್ಕೆ ಇನ್ಫ್ಲುಯೆನ್ಸ್ ನಡಿಬೋದಾ ಎಂತದು ಇಲ್ಲಿ ನಡೀದಿಲ್ಲ ಇಲ್ಲಿ ಕೇರಳದವರಲ್ಲ ಕರ್ನಾಟಕದವರಾದ್ರೆ ಈಗ ಅಣ್ಣ ಇದರ ಮುಂದೆ ಎಂತ ಇಲ್ಲ ಆದ್ರೆ ನಮ್ಮ ಹತ್ರ ಇದೇ ಇಲ್ಲ ಇವಾಗ ಇಲ್ಲದಿದ್ದರೆ ದುಡ್ಡಿದ್ರೆ ಪ್ರಪಂಚದಲ್ಲಿ ಎಂತ ಬೇಕಾದ್ರೆ ಮಾಡ್ತಾರೆ ಈಗಿನ ಕಾಲದಲ್ಲಿ ನಾನು ಮಾತಾಡ್ತಿರೋದು ದುಡ್ಡೇ ಇಲ್ಲ ಅಂತ ಹೇಳ್ತಿಲ್ಲ ಪ್ರೀತಿ ಬೇಕು ಮನುಷ್ಯರೊಟ್ಟಿಗೆ ವಿಶ್ವಾಸ ಬೇಕು ಎಲ್ಲ ಬೇಕು ಸಮುದ್ರ ಆದರೆ ಈಗಿನ ಒಂದು ಎರ ಉಂಟಲ್ಲ ಎಲ್ಲ ದುಡ್ಡಲ್ಲಿ ನಡೆಯುವಂಥದ್ದು ಸೊ ದುಡ್ಡಿದ್ದಿದ್ರೆ ಡ್ಯಾಮಿಗೆ ಬೋಟ್ ಇಳಿಸ್ಬೋದಿತ್ತು ಈಗ ಒಟ್ಟು ಗಂಡಸ್ತರ ಹುಟ್ಟಿದ್ಯಾ ಅಷ್ಟೇ ಟೇಸ್ಟ್ ಮಾಡಿಸ್ಕೋ ವೇಸ್ಟ್ ಆಫ್ ಇಂಡಿಯಾ ನಮಗೆ ಈತ ಎಂಟ್ರಿ ಕೊರ್ನೇ ಮಲ್ಲ ವಿಷಯ ಈತ ಎಂಟ್ರಿ ನಾನೇನಪ್ಪ ಸೊ ಆಚೆ ಹೋಗ್ಬೇಕಿತ್ತು ನಾವು ಬಟ್ ಇಲ್ಲಿ ನೋ ಎಂಟರ್ ಅಂತ ಆಲ್ರೆಡಿ ಹಾಕಿದ್ದಾರೆ ಸೊ ಹೋಗಲಿಕ್ಕೆ ಆಗೋದಿಲ್ಲ ಬಟ್ ಓಕೆ ಸ್ಟಿಲ್ ಇಷ್ಟು ಒಂದು ಚಂದ ಪ್ಲೇಸ್ ನೋಡೋ ಖುಷಿ ಆಗ್ತದೆ ನೆಕ್ಸ್ಟ್ ಪ್ಲೇಸ್ ನೋಡ್ಬೇಕು ಯಾವುದು ಅಂತ ಸೊ ಸುಲ್ತಾನ್ ಬತ್ತೀರಿಯಾ ಸುಲ್ತಾನ್ ಬತ್ತೀರಂತೆ ಅಲ್ಲಿ ಸಿಗುವ ಟಾಟಾ ಬಾಯ್ 20 ಮಿನಿಟ್ಸ್ ರೋಡ್ ಉಂಟು ಮದುವೆಗೆ ಸೊ ಹೋಗಿ ಬರ್ತೇವೆ ಕಾಣುವ ಇನ್ನು ಸುಲ್ತಾನ್ ಬತ್ತೇರಿಯಲ್ಲಿ ಕಾಣುವ ಮದುವೆಗೊಂದು ಹೋಗಿ ಬರ್ತೇವೆ ವರ್ಲ್ಡ್ ಕ್ಲಾಸ್ कैसे लोग रहते हैं यार यहाँ पर ಫಸ್ಟ್ ಕ್ಲಾಸ್ ಅಲ್ಲ ಟಾಯ್ಲೆಟ್ ಫೆಸಿಲಿಟಿ ನಿಯರ್ ಪೂಲ್ ಇದೇ ಹಾಲಲ್ಲಿ ಇದ್ದದ್ದು ಮದುವೆ ಸೊ ಎಂತ ಅಂತ ಹೇಳಿದರೆ ನಿಲ್ಲಿಕ್ಕೆ ಹೇಳಿದ್ದ ತುಂಬ ಊಟ ಎಲ್ಲ ಆಯಿತು ನಾವು ಇನ್ನು ಸುಲ್ತಾನ್ ಬತ್ತೇರಿಗೆ ಹೋಗೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೇವೆ ಆಲ್ರೆಡಿ ಸೊ ಮತ್ತು ಅಪರೂಪ ಸಿಗೋದು ಅವರ ಮನೆಗೆ ಹೋದರೆ ಅಲ್ಲಿ ಮದುವೆ ಇದರಲ್ಲಿ ಮುಗ್ದೋಗ್ತದೆ ಸೊ ಅವರಿಗೆ ಕಷ್ಟ ಎಂತಕ್ಕೆ ಅಂತೇಳಿ ನಾವು ಆಲ್ರೆಡಿ ರೂಮೆಲ್ಲ ಆಗಿತ್ತು ಊಟ ಎಲ್ಲ ಒಂದು ಗಮ್ಮತ್ತು ಮಾಡಿದ್ವಿ ಮದುವೆಯಲ್ಲಿ ಜಾಲಿ ಮದುವೆ ಅಂತೂ ಫುಲ್ ಗ್ರ್ಯಾಂಡ್ ಇತ್ತು ನಮಗೆ ಅದನ್ನು ನಾವೆಲ್ಲರೂ ಕೂಡ ಫಸ್ಟ್ ಟೈಮ್ ಬ್ಲಾಗ್ ಮಾಡುವವರು ಅಲ್ಲಿ 1000 ಗಟ್ಟಲೆ ಜನರ ಮುಂದೆ ಮಾಡ್ಲಿಕ್ಕೆ ಒಂಥರ ಆಯಿತು ನಾವು ಮಿಂಟ್ ಮಾಲಿಗೆ ರೀಚ್ ಆದ್ವಿ ಇಲ್ಲೊಂದು ಪಾರ್ಕ್ ಮಾಡಿ ಮಾಲಿಗೆ ಹೋಗುದು ನಂತರ ವೆಲ್ಕಮ್ ಟು ಮಿಂಟ್ ಮಾಲ್ ಇದು ಮಿಂಟ್ ಮಾಲ್ನ ಟಾಪ್ ಫ್ಲೋರಲ್ಲಿ ಇದೆ ಈಗ ಇದು ಮಿಂಟ್ ಮಾಲ್ ಇದು ಟಾಪ್ ಫ್ಲೋರ್ ಚಿಕ್ಕ ಮಾಲು ಇನ್ನು ಲೂಲು ಮಾಲ್ ಏನೋ ಸಮಥಿಂಗ್ ಉಂಟು ನಾನು ಹೈಸ್ಕೂಲಲ್ಲಿ ಇರಬೇಕಿದ್ರೆ ಸ್ಕೂಲಿಂದೆಲ್ಲ ಕರ್ಕೊಂಡು ಬಂದಿದ್ದರು ಸೊ ಅದನ್ನೆಲ್ಲ ಕಂಪೇರ್ ಅದು ಹೆವಿ ದೊಡ್ಡದು ಅದನ್ನೆಲ್ಲ ಕಂಪೇರ್ ಮಾಡಿದ್ರೆ ಇದು ಚಿಕ್ಕದು ಪಬ್ಬು ನಿಕ್ಕಪ್ಪನ ಉಂಡ ಪಬ್ಬು ಹಾಂ 7,000 ನಿಮ್ಮ ಕೊಡ್ತಾನೆ ಓ ರಾಮ 7,000 ಮಾರೆ 7,000 ಆಯ್ತು ಇದು ಆಯ್ತೆ 7,000 7,000 ಉಂಟು ಮಾರೆ ಬಿಲ್ಲಿಟ್ಟು ಪಬ್ಬು ನಿನ್ನ ಕಲೆಗೆ ಹಾಪನತ್ತು ಬಲ ಆಯ್ ಕಣಿಕೋ ಇಲ್ಲಗ ಅನ್ಪೆ ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಅಬ್ಬಾ ಹರ್ಷಪುರಿ
ಪಾಪ ಹೊರಬಲ್ಲ ನೀ ಕೊಂಚ ಒಂದು ಫುಲ್ ಬಂಡಲ್ ಸೆಟ್ ಇದೆ ತೊಂದು ಇಟ್ಟಿದೆ ಗೊತ್ತಿಲ್ಲ ಅದು ಇವರ ಪಾಡು ಜಾತಮ್ಮ ದಾನ ಮನ್ಪ ಇದು ಒಂದು ಶರ್ಟಿಗೆ 1500 ಅಂತ ಮಂಗಳೂರಲ್ಲಿ ಇಟ್ಟರೆ ಇಲ್ಲಿ 700 800 ಅರ್ಧಕ್ಕರ್ಧ ಚೀಪ್ ಬರ್ತದೆ. ಚೆಂದ ಉಂಟು, ಪರವಾಗಿಲ್ಲ. ಬಂದ 5 ನಿಮಿಷ ಆಗಲಿಲ್ಲ, ರಬಕ್ಕ ಹಳೆ ಶರ್ಟನ್ನು ತೆಗೆದು ಇಲ್ಲಿ ಬಿಸಾಕಿದ, ಹೊಸತ್ತು ಹಾಕಿದ. ಅದು ಸರಿ ಇರಲಿಲ್ಲ ಅಂತ ಅದಕ್ಕೆ ಹೊಸ ತೊಗೊಳೋದು. ಪಾಪ ಈ ಚೆನ್ನಾಗಂತ ಬಾಬು, ಪರವಾಗಿಲ್ಲ. ಒಟ್ಟಿಗೆ ಬಂದಾಗ ಮುಕ್ಕಲು ಬೇಯ್ತೇನೆ ಬೋದು ಜನ ಸಾವು. ಯಾವ ಕನ್ನಡನ ಇದು? ಬುಕ್ಕ ಸಿದ್ದರಾಮಯ್ಯ ಜಾಸ್ತಿ ಮಂತ್ ಬಂದಿಪ್ಪೇನು ಮೇಲೆ ಇವರು ತುಂಬ ಪರಿಮಳ ಮಸ್ತ್ ರೇ ಮಸ್ತ್ ಫ್ಯಾಂಟಾಸ್ಟಿಕ್.